ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೋತೃಗಳಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿದ್ರಾಜನ ಪ್ರಾಯೋಪವೇಶ, ಶುಕದೇವರ ಆಗಮನ ಎಂಬ 19ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತ ಪುರಾಣಿಕರು ಹೇಳುತ್ತಾರೆ, ಮಹೀಪತಿಸ್ತ್ವಥ ತತ್ಕರ್ಮ ಗರ್ಹ್ಯಂ ವಿಚಿಂತಯನ್ನಾತ್ಮ ಕೃತಂ ಸುದುರ್ಮನಾಹ ಅಹೋಮಯ ನೀಚ ಮನಾರ್ಯವತ್ಕೃತಂ ನಿರಾಗಸಿ ಬ್ರಹ್ಮಣಿ ಗೂಢ ತೇಜಸಿ. ಅನಂತರ ಪರೀಕ್ಷಿತ್ ರಾಜನಿಗಾದರೂ ತಾನು ಮಾಡಿದ ನಿಂದ್ಯವಾದ ಕಾರ್ಯವನ್ನು ನೆನೆದು ತುಂಬ ಬೇಸರವಾಯಿತು. ಅಯ್ಯೋ, ನಾನು ಆ ಬ್ರಹ್ಮಜ್ಞಾನಿಯಾದ ಋಷಿಯಲ್ಲಿ ಎಂತಹ ಅಪಚಾರವನ್ನು ಎಸಗಿದೆನು. ಆ ಮಹಾತ್ಮನಾದರೂ ನಿರಪರಾಧಿಯು, ಗೂಢವಾದ ಬ್ರಹ್ಮತೇಜಸ್ಸಿನಿಂದ ತುಂಬಿದ್ದವನು. ಅಂತಹವನ ವಿಷಯದಲ್ಲಿ ನಾನು ಅನಾರ್ಯನಂತೆ ನೀಚ ಕಾರ್ಯವನ್ನು ಮಾಡಿಬಿಟ್ಟೆನು. ಹೀಗೆ ದೈವಾಪಚಾರವನ್ನು ಮಾಡಿದ್ದರಿಂದ ಅತಿ ಶೀಘ್ರದಲ್ಲೇ ನನಗೆ ದಾಟಲು ಅಸಾಧ್ಯವೇ ಆಗಿರುವ ಅತಿ ದೊಡ್ಡ ವಿಪತ್ತು ನಿಶ್ಚಯವಾಗಿಯೂ ಒದಗುವುದು. ಅದು ನನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತವಾಗಿ ಬಂದೇ ಬರಲಿ. ನಾನು ಮತ್ತೆ ಎಂದೆಂದಿಗೂ ಅಂತಹ ಪಾತಕವನ್ನು ಆಚರಿಸದಂತೆ ಆಗಬೇಕು. ನನ್ನಿಂದ ಕೆರಳಿಸಲ್ಪಟ್ಟ ಬ್ರಾಹ್ಮಣ ಕುಲದಿಂದ ಬರುವ ಶಾಪವೆಂಬ ಅಗ್ನಿಯು ಹಿಂದೆ ನನ್ನ ರಾಜ್ಯವನ್ನು, ಸೇನೆಯನ್ನು ಮತ್ತು ಸಮೃದ್ಧವಾಗಿರುವ ಭಂಡಾರವನ್ನು ಸುಟ್ಟು ಹಾಕಲಿ. ಅಶುಭಾಚಾರನಾದ ನನಗೆ ಪುನಃ ಎಂದಿಗೂ ಬ್ರಾಹ್ಮಣರ ವಿಷಯದಲ್ಲೂ, ದೇವತೆಗಳ ವಿಷಯದಲ್ಲೂ, ಗೋವುಗಳ ವಿಷಯದಲ್ಲೂ ಪಾಪವನ್ನು ಆಚರಿಸುವ ಬುದ್ಧಿಯು ಉಂಟಾಗದಿರಲಿ ಎಂದು ಆ ಪರೀಕ್ಷಿತ್ ರಾಜನು ಅಂದುಕೊಂಡನು. ಆತನು ಹೀಗೆ ಚಿಂತಿಸುತ್ತಿರುವಾಗಲೇ ಶಮೀಕ ಮಹರ್ಷಿಗಳು ಗೌರಮುಖನೆಂಬ ಶಿಷ್ಯನ ಮೂಲಕ ಹೇಳಿಕಳುಹಿಸಿದ ಒಂದು ಸಮಾಚಾರವು ಆತನ ಕಿವಿಗೆ ಬಿದ್ದಿತು. ಋಷಿಪುತ್ರನಾದ ಶೃಂಗಿಯಿಂದ ಪ್ರೇರಿತನಾದ ತಕ್ಷಕನೆಂಬ ಸರ್ಪವು ತನ್ನ ಮೃತ್ಯುವಿಗೆ ಕಾರಣವಾಗುತ್ತದೆ ಎಂಬುದು ಆ ಸಮಾಚಾರ. ಅದನ್ನು ಕೇಳಿ ರಾಜನು, ಆ ತಕ್ಷಕನೆಂಬ ಬೆಂಕಿಯು ರಾಜ ಕಾರ್ಯಗಳಲ್ಲಿ ಮತ್ತು ಭೋಗಗಳಲ್ಲಿ ಆಸಕ್ತನಾಗಿರುವ ನನಗೆ ವೈರಾಗ್ಯಕ್ಕೆ ಶ್ರೇಷ್ಠವಾದ ಕಾರಣವಾಯಿತು ಎಂದು ಭಾವಿಸಿಕೊಂಡನು. ಒಡನೆಯೇ ಆತನು ಆ ಹಿಂದೆಯೇ ಇದು ಹೇಯವಾದರೂ ತ್ಯಜಿಸಬೇಕಾದದ್ದು ಎಂದು ತಾನು ವಿಮರ್ಶಿಸಿಕೊಂಡಿದ್ದ ಇಹಲೋಕ ಪರಲೋಕಗಳ ಬಾಳಿನ ಆಟದ ಆಸೆಯನ್ನು ಕೈಬಿಟ್ಟು ಶ್ರೀಕೃಷ್ಣನ ಚರಣಾರವಿಂದಗಳ ಸೇವೆಗೆ ಪರಮೋತ್ತಮವಾದುದೆಂದು ನಿಶ್ಚಯಿಸಿದವನಾಗಿ ದೇವಗಂಗಾ ನದಿಯ ದಡದಲ್ಲಿ ಕುಳಿತು ಪ್ರಾಯೋಪವೇಶದ ಉಪವಾಸ ವ್ರತವನ್ನು ಕೈಗೊಂಡನು. ಯಾವುದು ಘಮಘಮಿಸುತ್ತಿರುವ ತುಳಸಿ ದಳಗಳು ಬೆರೆತ ಶ್ರೀಕೃಷ್ಣನ ಪಾದಧೂಳಿಯಿಂದ ಪರಮ ಪವಿತ್ರವಾಗಿರುವ ತೀರ್ಥದಿಂದ ಕೂಡಿ ಪ್ರವಹಿಸುತ್ತಾ ಲೋಕಪಾಲ ಸಹಿತವಾದ ಸಮಸ್ತ ಲೋಕಗಳನ್ನು ಒಳಗೂ ಹೊರಗೂ ಎಲ್ಲ ಕಡೆಗಳಲ್ಲೂ ಪಾವನಗೊಳಿಸುತ್ತಿದೆಯೋ ಅಂತಹ ಪವಿತ್ರ ನದಿಯನ್ನು ಸಾಯುವ ಸಮಯದಲ್ಲಿರುವ ಯಾವನು ತಾನೇ ಸೇವಿಸುವುದಿಲ್ಲ. ಹೀಗೆ ಆ ಪಾಂಡವ ಕುಲತಿಲಕನು ಗಂಗಾ ನದಿಯ ತೀರದಲ್ಲಿ ಪ್ರಾಯೋಪವೇಶ ಮಾಡಬೇಕೆಂದು ನಿಶ್ಚಯ ಮಾಡಿಕೊಂಡು ಸರ್ವಸಂಗ ಪರಿತ್ಯಾಗ ಮಾಡಿ ಮುನಿ ಧರ್ಮವನ್ನು ಹಿಡಿದು ಏಕಾಗ್ರ ಭಾವದಿಂದ ಶ್ರೀ ಭಗವಂತನ ಚರಣಾರವಿಂದಗಳನ್ನು ಧ್ಯಾನಿಸತೊಡಗಿದನು. ಆಗ ಅಲ್ಲಿಗೆ ಜಗತ್ತನ್ನೇ ಪವಿತ್ರಗೊಳಿಸುವ ಮಹಾನುಭಾವರಾದ ಅನೇಕ ಮಹರ್ಷಿಗಳು ಶಿಷ್ಯ ಸಮೇತರಾಗಿ ದಯಮಾಡಿಸಿದರು. ಪ್ರಾಯೇಣ ತೀರ್ಥಾಭಿಗಮಾಪದೇಶೈ ಸ್ವಯಂ ಹಿ ತೀರ್ಥಾನಿ ಪುನಂತಿ ಸಂತಹ. ಸಾಮಾನ್ಯವಾಗಿ ಮಹಾತ್ಮರಾದ ಸಾಧು ಸಂತರು ತೀರ್ಥಯಾತ್ರೆಗಳನ್ನು ಮಾಡುವ ನೆಪದಿಂದ ಸಂಚಾರ ಮಾಡುತ್ತಾ ಆಯಾ ತೀರ್ಥಗಳನ್ನು ತಾವೇ ಪವಿತ್ರಗೊಳಿಸುವರಲ್ಲವೇ. ಅತ್ರಿ, ವಸಿಷ್ಠ, ಚವನ, ಕೃಪ, ಅರಿಷ್ಟನೇಮಿ, ಭೃಗು, ಅಂಗೀರಸ್ಸು, ಪರಾಶರ, ಗಾಧಿಪುತ್ರನಾದ ವಿಶ್ವಾಮಿತ್ರ, ಪರಶುರಾಮ, ಉತಥ್ಯ, ಇಂದ್ರಪ್ರಮದ, ಇದ್ಮವಾಹ, ಮೇಧಾತಿಥಿ, ದೇವಲ, ಅರ್ಷ್ಣಿಷೇಣ, ಭಾರದ್ವಾಜ, ಗೌತಮ, ಪಿಪ್ಪಲಾದ, ಮೈತ್ರೇಯ, ಔರ್ವ, ಕವಶ, ಅಗಸ್ತ್ಯ, ಕೃಷ್ಣದ್ವೈಪಾಯನ ಮತ್ತು ನಾರದ ಮಹರ್ಷಿ ಇವರುಗಳು, ಹಾಗೆಯೇ ಇತರ ದೇವರ್ಷಿ, ಬ್ರಹ್ಮರ್ಷಿ ಶ್ರೇಷ್ಠರು, ರಾಜರ್ಷಿ ಶ್ರೇಷ್ಠರು, ಅರುಣನೇ ಮೊದಲಾದ ಕಾಂಡರ್ಷಿಗಳು ಎಲ್ಲರೂ ಅಲ್ಲಿಗೆ ಬಂದು ಸೇರಿದರು. ಪರೀಕ್ಷಿದ್ರಾಜನು ಕೂಡ ಹಾಗೆ ಒಟ್ಟುಗೂಡಿ ಬಂದ ನಾನಾ ಋಷಿ ಗೋತ್ರ ಪ್ರವರಗಳುಳ್ಳ ಮಹರ್ಷಿಗಳೆಲ್ಲರನ್ನು ಪೂಜಿಸಿ ಶಿರಸ್ಸಾಷ್ಟಾಂಗ ಪ್ರಣಾಮ ಮಾಡಿದನು. ಅನಂತರ ಅವರೆಲ್ಲರೂ ಸುಖವಾಗಿ ಕುಳಿತುಕೊಳ್ಳಲು ರಾಜನು ಅವರಿಗೆ ಮತ್ತೆ ನಮಸ್ಕಾರ ಮಾಡಿ ಅವರ ಮುಂದೆ ಕೈಮುಗಿದುಕೊಂಡು ನಿಂತು ವಿವೇಕದಿಂದ ಕೂಡಿದ ಪರಿಶುದ್ಧವಾದ ಮನಸ್ಸಿನಿಂದ ತಾನು ಮುಂದೆ ಕೈಗೊಳ್ಳಬೇಕೆಂದಿದ್ದ ಕಾರ್ಯ ನಿಶ್ಚಯವನ್ನು ಕುರಿತು ವಿಜ್ಞಾಪನೆ ಮಾಡಿದನು. ಎಂತಹ ಧನ್ಯತೆ,
ತಮ್ಮಂತಹ ಶ್ರೇಷ್ಠತಮರಾದ ಮಹಾತ್ಮರ ಅನುಗ್ರಹಕ್ಕೆ ಪಾತ್ರರಾದ ನಾವೇ ರಾಜರಲ್ಲಿ ಅತಿ ಧನ್ಯರು. ಬ್ರಹ್ಮಜ್ಞಾನಿಗಳಾದ ಬ್ರಾಹ್ಮಣರ ಶ್ರೀಪಾದ ತೀರ್ಥದಿಂದ ಪರಿಶುದ್ಧರಾಗದೆ ದೂರದಲ್ಲಿರುವ ರಾಜರ ಕುಲವು ತಾನೇ ನೀಚ ಕರ್ಮಕ್ಕೆ ತುತ್ತಾಗುವುದು. ಗೃಹಸ್ಥರಿಗೆ ಸಂಬಂಧಪಟ್ಟ ವಿಷಯಗಳಲ್ಲಿಯೇ ಸದಾ ಲಂಪಟನಾಗಿದ್ದು ಪಾಪವನ್ನು ಆಚರಿಸಿದ ನನಗೆ ಪರಾವರ ತತ್ವಗಳಿಗೆ ಅಧಿಪತಿಯಾದ ಪರಮಾತ್ಮನೇ ವೈರಾಗ್ಯವನ್ನು ಹುಟ್ಟಿಸುವಂತಹ ಬ್ರಾಹ್ಮಣ ಶಾಪ ರೂಪದಲ್ಲಿ ಬಂದು ಕರುಣೆ ತೋರಿಸಿದ್ದಾನೆ. ಆ ವೈರಾಗ್ಯದಲ್ಲಿ ನೆಲೆಗೊಂಡಿರುವ ನಾನು ಶೀಘ್ರದಲ್ಲೇ ಆತನಿಂದ ಅಭಯವನ್ನು ಪಡೆಯುತ್ತೇನೆ. ಎಲೈ ಬ್ರಾಹ್ಮಣ ಶ್ರೇಷ್ಠರೇ, ಹೀಗೆ ಭಗವಂತನಲ್ಲಿ ನೆಟ್ಟ ಮನಸ್ಸುಳ್ಳ ನಾನು ತಮ್ಮಲ್ಲಿ ಶರಣಾಗತನಾಗಿದ್ದೇನೆಂದು ತಿಳಿಯಿರಿ. ತಾಯಿಯಾದ ಗಂಗಾಮಾತೆಯು ಹಾಗೆಯೇ ತಿಳಿಯಲಿ. ಬ್ರಾಹ್ಮಣನಿಂದ ಪ್ರೇರಿತನಾಗಿ ಬರುವ ವಂಚಕನಾದ ತಕ್ಷಕನೇ ಬಂದು ನನ್ನನ್ನು ಕಚ್ಚಿದರೂ ಸರಿಯೇ, ನೀವು ಮಾತ್ರ ಬಿಡದೆ ನನ್ನ ಮುಂದೆ ಶ್ರೀ ಮಹಾವಿಷ್ಣುವಿನ ಕೀರ್ತನೆಗಳನ್ನು ಹಾಡುತ್ತೀರಿ. ಮುಂದೆ ನಾನು ಯಾವ ಯಾವ ಜನ್ಮವನ್ನು ತಳೆದರೂ ಆ ಎಲ್ಲ ಜನ್ಮಗಳಲ್ಲೂ ನನಗೆ ಶ್ರೀ ಭಗವಂತನಲ್ಲೇ ಭಕ್ತಿಯು ನೆಲೆಸಲಿ. ಆತನನ್ನು ಆಶ್ರಯಿಸಿರುವ ಮಹಾತ್ಮರ ಸಹವಾಸದ ಭಾಗ್ಯವು ದೊರೆಯಲಿ. ಎಲ್ಲರಲ್ಲಿಯೂ ಸ್ನೇಹಭಾವವಿರಲಿ. ಬ್ರಾಹ್ಮಣ ಶ್ರೇಷ್ಠರೆಲ್ಲರಿಗೂ ನಮೋ ನಮಃ. ಹೀಗೆ ದೃಢ ನಿಶ್ಚಯ ಮಾಡಿದ ಧೀರನಾದ ಆ ರಾಜೇಂದ್ರನು ರಾಜ್ಯಭಾರವನ್ನು ಪುತ್ರರಾದ ಜನಮೇಜಯನೇ ಮುಂತಾದವರಿಗೆ ಒಪ್ಪಿಸಿ ಗಂಗಾ ನದಿಯ ದಕ್ಷಿಣ ತೀರದಲ್ಲಿ ಪೂರ್ವಾಗ್ರವಾದ ದರ್ಬೆಗಳ ಮೇಲೆ ಉತ್ತರಾಭಿಮುಖವಾಗಿ ಕುಳಿತುಕೊಂಡು ಬಿಟ್ಟನು. ಆ ರಾಜರ್ಷಿಯು ರಾಜರಿಗೆ ಅಸಾಧಾರಣವಾದ ಛತ್ರ ಚಾಮರಾದಿ ಸಮಸ್ತ ಚಿಹ್ನೆಗಳನ್ನು ಬಿಟ್ಟು ತೋಳ್ಬಳೆ, ಹಾರ, ಕೈಬಳೆ ಮುಂತಾದ ಅಮೂಲ್ಯವಾದ ಆಭರಣಗಳನ್ನು ತೊರೆದು ಶುದ್ಧವಾದ ರತ್ನದ ಉಂಗುರಗಳನ್ನು ಕಳಚಿಟ್ಟು ಪವಿತ್ರ ಹಸ್ತನಾಗಿ ಮುನಿವೇಶವನ್ನು ಧರಿಸಿ ಕುಳಿತುಕೊಂಡನು. ಹೀಗೆ ಆ ಮಹಾ ಸಾರ್ವಭೌಮನು ಪ್ರಾಯೋಪವೇಶ ವ್ರತವನ್ನು ಕೈಗೊಂಡಿದ್ದನ್ನು ಕಂಡು ದೇವಲೋಕದಲ್ಲಿದ್ದ ದೇವತೆಗಳು ಆತನನ್ನು ಪ್ರಶಂಸೆ ಮಾಡಿ ಪರಮ ಸಂತೋಷದಿಂದ ಭೂಮಿಯ ಮೇಲೆ ಹೂಮಳೆಗರೆದರು. ದೇವದುಂದುಭಿ ವಾದ್ಯಗಳು ಮತ್ತೆ ಮತ್ತೆ ಮೊಳಗಿದವು. ಹಾಗೆಯೇ ಅಲ್ಲಿ ಬಂದು ನೆರೆದಿದ್ದ ಮಹರ್ಷಿಗಳು ಆತನನ್ನು ಭಲೆ ಭಲೆ ಎಂದು ಮೆಚ್ಚಿ ಅನುಮೋದನೆ ಮಾಡುತ್ತಾ ಪುಣ್ಯಶ್ಲೋಕನಾದ ಆ ರಾಜಋಷಿಯ ಗುಣಗಳಿಗೆ ಅನುಸಾರವಾಗಿ ಮಾತುಗಳನ್ನಾಡಿದರು. ಏಕೆಂದರೆ ಆ ಮಹರ್ಷಿಗಳು ಎಲ್ಲ ಪ್ರಜೆಗಳಲ್ಲಿಯೂ ಅನುಗ್ರಹ ಬುದ್ಧಿಯುಳ್ಳವರು. ಅವರು ಆತನಿಗೆ ಹೀಗೆಂದರು: ಓ ರಾಜಋಷಿ ಶ್ರೇಷ್ಠನೇ, ಪಾಂಡವ ವಂಶಜರಾದ ನೀವು ಶ್ರೀ ಭಗವಂತನ ಸಾನ್ನಿಧ್ಯವನ್ನು ಪಡೆಯುವ ಉತ್ಕಟಾಭಿಲಾಷೆಯಿಂದ ಸಮಸ್ತ ಸಾಮಂತ ರಾಜರ ಕಿರೀಟಗಳಿಂದ ಸೇವಿಸಲ್ಪಡುತ್ತಿದ್ದ ರಾಜಸಿಂಹಾಸನವನ್ನು ತ್ಯಜಿಸಿ ಬಂದಿರುವುದು ಸಹಜವೇ ಆಗಿದೆ. ಶ್ರೀ ಕೃಷ್ಣ ಪರಮಾತ್ಮನ ಅನನ್ಯ ಭಕ್ತರಾಗಿ ಆತನನ್ನೇ ಏಕನಿಷ್ಠೆಯಿಂದ ಅನುಸರಿಸುತ್ತಿರುವ ನಿಮ್ಮಲ್ಲಿ ಈ ವರ್ತನೆಯು ಆಶ್ಚರ್ಯಕರವೇನೂ ಅಲ್ಲ ಎಂದು ಹೇಳಿ ಈ ಪರಮ ಭಾಗವತೋತ್ತಮನಾದ ಪರೀಕ್ಷಿದ್ರಾಜನು ತನ್ನ ನಶ್ವರವಾದ ದೇಹವನ್ನು ತ್ಯಜಿಸಿ ರಜೋ ದೋಷದಿಂದಲೂ ಶೋಕದಿಂದಲೂ ರಹಿತವಾದ ಪರಂಧಾಮವನ್ನು ಹೊಂದುವವರೆಗೂ ನಾವು ಇಲ್ಲಿಯೇ ಇರೋಣ ಎಂದು ಅವರು ನಿಶ್ಚಯಿಸಿಕೊಂಡರು. ಮಹಾಯೋಗಿಗಳಾದ ಆ ಮಹರ್ಷಿಗಳ ಮಧುರವೂ ಗಂಭೀರವೂ ಸತ್ಯವೂ ಸಮವೂ ಆದ ಆ ಮಾತುಗಳನ್ನು ಕೇಳಿ ಪರೀಕ್ಷಿದ್ರಾಜನು ಅವರನ್ನು ಅಭಿನಂದಿಸಿ ಶ್ರೀ ಭಗವಂತನ ಮನೋಹರವಾದ ಚರಿತ್ರವನ್ನು ಕೇಳುವ ಇಚ್ಛೆಯಿಂದ ಋಷಿಗಳನ್ನು ಹೀಗೆ ಪ್ರಶ್ನೆ ಮಾಡಿದನು: ಎಲೈ ಮಹಾತ್ಮರೇ, ಎಲ್ಲ ಕಡೆಗಳಿಂದಲೂ ಇಲ್ಲಿಗೆ ದಯಮಾಡಿಸಿರುವ ತಾವು ಸತ್ಯಲೋಕದಲ್ಲಿರುವ ಸಾಕಾರವಾದ ವೇದಗಳಿಗೆ ಸಮಾನರಾಗಿದ್ದೀರಿ. ಇತರರ ಮೇಲೆ ಅನುಗ್ರಹ ತೋರುವುದು ನಿಮ್ಮ ಸಹಜ ಸ್ವಭಾವವೇ ಆಗಿದ್ದು ನಿಮಗೆ ಇದನ್ನು ಬಿಟ್ಟು ಇಹಲೋಕದಲ್ಲಿ ಅಥವಾ ಪರಲೋಕದಲ್ಲಿ ಬೇರೆ ಯಾವ ಸ್ವಾರ್ಥವೂ ಇಲ್ಲ. ಓ ಬ್ರಾಹ್ಮಣ ಶ್ರೇಷ್ಠರೇ, ನಿಮ್ಮ ಮೇಲೆ ಪೂರ್ಣವಾದ ನಂಬಿಕೆಯನ್ನಿಟ್ಟು ನಾನು ನನ್ನ ಕರ್ತವ್ಯದ ಬಗೆಗೆ 2 ಪ್ರಶ್ನೆಗಳನ್ನು ಕೇಳುತ್ತೇನೆ. ಅವೆರಡೂ ಕೇಳಲು ಯೋಗ್ಯವಾದ ಪ್ರಶ್ನೆಗಳೇ ಆಗಿವೆ. ವಿದ್ವಾಂಸರಾದ ನೀವೆಲ್ಲರೂ ಪರಸ್ಪರವಾಗಿ ವಿಚಾರ ಮಾಡಿರಿ. ಎಲ್ಲರೂ ಎಲ್ಲ ಅವಸ್ಥೆಗಳಲ್ಲಿಯೂ ಮತ್ತು ವಿಶೇಷವಾಗಿ ಮರಣ ಸಮಯವು ಹತ್ತಿರದಲ್ಲಿ ಇರುವಾಗಲೂ ಅಂತಃಕರಣ ಮತ್ತು ಶರೀರಗಳಿಂದ ಮಾಡಬೇಕಾದ ಶುದ್ಧವಾದ ಕರ್ಮವಾವುದು? ಆ ಸಮಯಕ್ಕೆ ಸರಿಯಾಗಿ ಭೂಮಿಯಲ್ಲಿ ಯಥೇಷ್ಟವಾಗಿ ಸಂಚಾರ ಮಾಡುತ್ತಿದ್ದ ವಿರಕ್ತ ಶಿಖಾಮಣಿಗಳಾದ ವ್ಯಾಸಪುತ್ರರಾದ ಭಗವಾನ್ ಶುಕಮಹಾಮುನಿಗಳು ಅಲ್ಲಿ ಕಾಣಿಸಿಕೊಂಡರು. ಆ ಮಹಾತ್ಮರಾದರು ಪರಮಾತ್ಮನ ಲಾಭದಿಂದ ಸದಾ ಸಂತುಷ್ಟರಾಗಿದ್ದವರು. ವರ್ಣ ಅಥವಾ ಆಶ್ರಮಗಳಿಗೆ ಸಂಬಂಧಪಟ್ಟ ಯಾವ ಹೊರ ಚಿಹ್ನೆಗಳೂ ಇಲ್ಲದೆ ಅವಧೂತ ವೇಷದಲ್ಲಿದ್ದರು. ಹುಡುಗರು ಹೆಂಗಸರು ಅವರ ಸುತ್ತಲೂ ನೆರೆದಿದ್ದರು. 16 ವರ್ಷ ತಾರುಣ್ಯದ ಅವರು ಚೆಲುವಿನ ಗಣಿಯಾಗಿದ್ದರು. ಅವರ ಕೈಕಾಲುಗಳು, ಮೊಣಕಾಲುಗಳು, ಭುಜಗಳು, ಕೆನ್ನೆಗಳು ಮತ್ತು ಉಳಿದ ಎಲ್ಲ ಅಂಗಗಳು ಸುಕುಮಾರವಾಗಿದ್ದವು. ಅಂದ ಚಂದಗಳಿಂದ ಕೂಡಿದ ವಿಶಾಲವಾದ ನೇತ್ರಗಳು, ಎತ್ತರವಾದ ಮೂಗು, ಸಮವಾದ ಕಿವಿಗಳು ಮತ್ತು ರಮಣೀಯವಾದ
ಹುಬ್ಬುಗಳಿಂದ ಕಂಗೊಳಿಸುವ ಮುಖ, ಶಂಖದಂತೆ ಸುಂದರವಾದ ಸುಳಿಯುಳ್ಳ ಕಂಠ, ಮುಚ್ಚಿದ ಹೆಗಲು ಸಂದುಗಳು, ವಿಶಾಲವೋ ಉನ್ನತವೋ ಆದ ಎದೆ, ಸುಳಿಯನ್ನು ಹೋಲುವ ಹೊಕ್ಕಳು ಮತ್ತು ತ್ರಿವಳಿಗಳಿಂದ ರಮಣೀಯವಾದ ಉದರ ಪ್ರದೇಶ, ಉದ್ದವಾದ ತೋಳುಗಳು ಮತ್ತು ಮುಖದ ಮೇಲೆ ಕೆದರೆ ಹರಡಿದ್ದ ಕೂದಲುಗಳಿಂದ ಮನಮೋಹಕವಾದ ಮೂರ್ತಿಯಾಗಿ ದಿಗಂಬರರಾಗಿ ಅವರು ದೇವೋತ್ತಮರಂತೆ ರಾರಾಜಿಸುತ್ತಿದ್ದರು. ಶ್ಯಾಮಲವಾದ ದೇಹಕಾಂತಿ, ವಯಸ್ಸಿಗೆ ತಕ್ಕ ರೂಪ, ಲಾವಣ್ಯ ಮತ್ತು ಮಧುರ ಮಂದಹಾಸಗಳಿಂದ ಸ್ತ್ರೀಯರ ಕಣ್ಮನಗಳನ್ನು ಸದಾ ಸೆಳೆಯುತ್ತಿದ್ದರು. ತಮ್ಮ ಬ್ರಹ್ಮ ತೇಜಸ್ಸನ್ನು ಅವರು ಅಡಗಿಸಿಟ್ಟುಕೊಂಡಿದ್ದರು. ಅವರ ಲಕ್ಷಣಗಳನ್ನು ಅರಿತಿದ್ದ ಮುನಿಗಳು ಅವರನ್ನು ಗುರುತಿಸಿದರು. ಎಲ್ಲರೂ ಒಡನೆಯೇ ತಮ್ಮ ತಮ್ಮ ಆಸನಗಳಿಂದ ಮೇಲೆದ್ದು ಅವರನ್ನು ಗೌರವಿಸಲು ಎದ್ದು ನಿಂತುಕೊಂಡರು. ವಿಷ್ಣುರಾತ ಪರೀಕ್ಷಿದ್ರಾಜನು ಅತಿಥಿಗಳಾಗಿ ದಯಮಾಡಿಸಿದ ಅವರಿಗೆ ತಲೆಬಾಗಿ ನಮಸ್ಕರಿಸಿ ಪೂಜೆ ಮಾಡಿದನು. ಅವರ ಸ್ವರೂಪವನ್ನು ಅರಿಯದೆ ಅವರ ಸುತ್ತಲೂ ಸೇರಿದ್ದ ಹೆಂಗಸರು ಮತ್ತು ಬಾಲಕರು ಅವರ ಈ ಮಹಿಮೆಯನ್ನು ಕಂಡು ಹಿಂದಿರುಗಿ ಹೊರಟು ಹೋದರು. ಆಗ ಎಲ್ಲರಿಂದಲೂ ಸತ್ಕರಿಸಲ್ಪಟ್ಟ ಶುಕ ಮಹರ್ಷಿಗಳು ಶ್ರೇಷ್ಠವಾದ ಆಸನದಲ್ಲಿ ಮಂಡಿಸಿದರು. ಅಲ್ಲಿ ಅತಿ ಪೂಜ್ಯರಾಗಿ ಮಹಾ ತೇಜಸ್ವಿಗಳಲ್ಲೂ ಅತಿ ತೇಜಸ್ವಿಗಳಾಗಿದ್ದ ಆ ಮಹಾತ್ಮರು ಬ್ರಹ್ಮರ್ಷಿಗಳು, ರಾಜರ್ಷಿಗಳು ಮತ್ತು ದೇವರ್ಷಿಗಳ ಸಮೂಹದ ಮಧ್ಯೆ ಗ್ರಹ, ನಕ್ಷತ್ರ ಮತ್ತು ತಾರಾಮಂಡಲಗಳಿಂದ ಸುತ್ತುವರಿಯಲ್ಪಟ್ಟಿದ್ದ ಭಗವಂತನಾದ ಸೋಮದೇವನಂತೆ ಬೆಳಗುತ್ತಿದ್ದರು. ಪರಮ ಭಾಗವತೋತ್ತಮನಾದ ಆ ರಾಜರ್ಷಿಯು ಪ್ರಶಾಂತರಾಗಿ ಕುಳಿತಿದ್ದ ಅದ್ಭುತ ಮೇಧಾಸಂಪನ್ನರಾದ ಆ ಶುಕಮಹಾಮುನಿಗಳ ಬಳಿ ಬಂದು ಸಾವಧಾನವಾಗಿ ಅವರಿಗೆ ತಲೆಬಾಗಿ ನಮಸ್ಕಾರ ಮಾಡಿದನು. ಕೈಗಳನ್ನು ಜೋಡಿಸಿಕೊಂಡು ಮತ್ತೊಮ್ಮೆ ನಮಸ್ಕಾರ ಮಾಡಿ ಸತ್ಯವೋ ಪ್ರಿಯವೋ ಆದ ವಾಣಿಯಿಂದ ಅವರಲ್ಲಿ ಹೀಗೆ ಅರಿಕೆ ಮಾಡಿಕೊಂಡನು. ಓ ಬ್ರಹ್ಮವಿತ್ತಮರಾದ ಮುನಿವರಿಯರೇ, ಈಗ ನಾವು ಧನ್ಯರಾದೆವು. ಕ್ಷತ್ರಿಯಾಧಮರಾದ ನಾವೂ ಕೂಡ ಈಗ ಸತ್ಸಂಗಕ್ಕೆ ಅಧಿಕಾರಿಗಳಾದೆವು. ಸಾಧು ಸಜ್ಜನರ ಸಮಾಜದಲ್ಲಿ ಸೇರಿಕೊಂಡೆವು. ಎಂತಹ ಆಶ್ಚರ್ಯ! ತಾವು ಕೃಪೆಯಿಟ್ಟು ಅತಿಥಿಗಳಾಗಿ ಇಲ್ಲಿಗೆ ದಯಮಾಡಿಸಿ ನಮ್ಮೆಲ್ಲರನ್ನು ತೀರ್ಥದಂತೆ ಪವಿತ್ರರನ್ನಾಗಿ ಮಾಡಿದಿರಲ್ಲವೇ? ನಿಮ್ಮಂತಹವರ ಸ್ಮರಣ ಮಾತ್ರದಿಂದಲೇ ಗೃಹಸ್ಥರ ಮನೆ ಮಠಗಳು ಪವಿತ್ರವಾಗಿ ಬಿಡುವವು. ಹೀಗಿರುವಾಗ ನಿಮ್ಮ ನೇರವಾದ ದರ್ಶನ, ಸ್ಪರ್ಶನ, ಪಾದ ಪ್ರಕ್ಷಾಳನ ಮತ್ತು ಆಸನ ಸಮರ್ಪಣೆ ಮುಂತಾದವುಗಳನ್ನು ಮಾಡುವ ಶುಭಯೋಗವು ಒದಗಿರುವಾಗ ಹೇಳತಕ್ಕದ್ದೇನಿದೆ? ಓ ಮಹಾಯೋಗಿಗಳೇ, ಮಹಾವಿಷ್ಣುವಿನ ಮುಂದೆ ದೈತ್ಯರು ನಾಶ ಹೊಂದುವಂತೆ ತಮ್ಮ ಸಾನ್ನಿಧ್ಯ ಮಾತ್ರದಿಂದಲೇ ಮಹಾಪಾತಕಗಳು ಕೂಡ ಒಡನೆಯೇ ಧ್ವಂಸವಾಗಿ ಬಿಡುತ್ತವೆ. ಪಾಂಡವರಿಗೆ ಮಿತ್ರನಾದ ಭಗವಾನ್ ಶ್ರೀಕೃಷ್ಣನು ನಿಜವಾಗಿಯೂ ನನ್ನಲ್ಲಿ ಅತ್ಯಂತ ಪ್ರಸನ್ನನಾಗಿದ್ದಾನೆ. ತನ್ನ ಸೋದರತ್ತೆಯ ಮಕ್ಕಳಿಗೆ ಪ್ರೀತಿಯನ್ನು ಉಂಟುಮಾಡುವುದಕ್ಕೋಸ್ಕರ ಅವರ ವಂಶದಲ್ಲಿ ಹುಟ್ಟಿದ ನನ್ನ ವಿಷಯದಲ್ಲಿ ತುಂಬ ಆತ್ಮೀಯವಾಗಿ ವ್ಯವಹರಿಸಿದ್ದಾನೆ. ಹಾಗೆ ಆತನ ಕರುಣೆ ಇಲ್ಲದೆ ಇದ್ದರೆ ತಮ್ಮಂತಹ ಏಕಾಂತ ಜೀವಿಗಳು ಮತ್ತು ಗೂಢ ಸಂಚಾರಿಗಳು ಆದ ಮಹಾತ್ಮರು ತಾವಾಗಿಯೇ ದಯಮಾಡಿಸಿ ಮರಣವು ಸಮೀಪಿಸಿರುವ ನಮ್ಮಂತಹ ಪ್ರಾಕೃತ ಮನುಷ್ಯರಿಗೆ ದರ್ಶನ ಕೊಡುತ್ತಿದ್ದರೆ ತಾವಾದರೂ ಯೋಗಿಗಳಿಗೂ ಪರಮ ಗುರುಗಳಾದವರು. ಆದ್ದರಿಂದ ತಮ್ಮನ್ನು ಪರಮ ಸಿದ್ಧಿ ಯಾವುದು, ಅದರ ಸ್ವರೂಪವೇನು, ಸಾಧನವೇನು ಎಂಬುದರ ಬಗೆಗೆ ಪ್ರಶ್ನೆ ಮಾಡುತ್ತೇನೆ. ತಪ್ಪಿಸಿಕೊಳ್ಳಲು ಅಸಾಧ್ಯವಾದ ಮರಣದ ಸಮೀಪದಲ್ಲಿರುವ ಮನುಷ್ಯನು ಸಿದ್ಧಿಗಾಗಿ ಕೈಗೊಳ್ಳಬೇಕಾದ ಕಾರ್ಯವೇನು? ಅಂತಹವನು ಏನನ್ನು ಶ್ರವಣ ಮಾಡಬೇಕು, ಏನನ್ನು ಸ್ಮರಿಸಬೇಕು, ಏನನ್ನು ಭಜಿಸಬೇಕು, ಹಾಗೆಯೇ ಏನನ್ನು ತ್ಯಜಿಸಬೇಕು? ಎಲ್ಲವನ್ನೂ ದಯವಿಟ್ಟು ತಿಳಿಸೋಣವಾಗಲಿ. ಓ ಪೂಜ್ಯರೇ, ಬ್ರಹ್ಮ ತೇಜೋಮಯರೇ, ತಮ್ಮ ದರ್ಶನವು ಅತ್ಯಂತ ದುರ್ಲಭವಾದದ್ದು. ಏಕೆಂದರೆ ತಾವು ಗೃಹಸ್ಥರ ಮನೆಗಳಲ್ಲಾಗಲಿ ಅಥವಾ ಬೇರೆಡೆಗಳಲ್ಲಾಗಲಿ ಹಸುವು ಹಾಲು ಕರೆಯುವಷ್ಟು ಕಾಲದವರೆಗೂ ಸಹ ನಿಲ್ಲುವುದನ್ನು ಪ್ರಾಯಶಃ ನೋಡಲು ಶಕ್ಯವಿಲ್ಲವಷ್ಟೇ. ಸೂತ ಪುರಾಣಿಕರು ಹೇಳುತ್ತಾರೆ, ಏವಮಾಭಾಷಿತ ಪೃಷ್ಟ ಸರಾಜ್ಞ ಶ್ಲಕ್ಷ್ಣಯಾಗಿರ ಪ್ರತ್ಯಭಾಷತ ಧರ್ಮಜ್ಞೋ ಭಗವಾನ್ ಬಾದರಾಯಣಿ. ಆ ಸಾರ್ವಭೌಮನು ಹೀಗೆ ಅತಿ ಮಧುರವಾದ ವಾಣಿಯಿಂದ ಸಂಭಾಷಿಸಿ ಪ್ರಶ್ನೆ ಮಾಡಲು ಸಕಲ ಧರ್ಮಗಳ ಮರ್ಮವನ್ನು ಅರಿತಿದ್ದ ವ್ಯಾಸನಂದನರಾದ ಭಗವಾನ್ ಶುಕ ಮಹರ್ಷಿಗಳು ಆತನಿಗೆ ಹೀಗೆ ಉತ್ತರ ಹೇಳಿದರು. ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಶ್ರೀಮದ್ ಭಾಗವತದಲ್ಲಿ ಪ್ರಥಮ ಸ್ಕಂದದ 19ನೆಯ ಅಧ್ಯಾಯವು ಮುಗಿಯಿತು. ಇದರೊಂದಿಗೆ ಶ್ರೀಮದ್ ಭಾಗವತದ ಪ್ರಥಮ ಸ್ಕಂದವು ಸಂಪೂರ್ಣವಾಯಿತು. ಸ್ವಸ್ತಿ ಪ್ರಜಾಭ್ಯಾಂ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹಿಂ ಮಹಿಷಾಃ ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಾ ಸಮಸ್ತಾ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯ ಪೃಥಿವೀ ಸಸ್ಯಶಾಲಿನಿ
ದೇಶೋಯಂ ಕ್ಷೋಭರಹಿತೋ ಬ್ರಾಹ್ಮಣಾ ಸಂತು ನಿರ್ಭಯಾಃ ಅಪುತ್ರ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ ಅಧನಾ ಸಧನಾ ಸಂತು ಜೀವಂತು ಶರದಾಂ ಶತಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಯದಕ್ಷರಂ ಪದಭ್ರಷ್ಟಂ ಮಾತ್ರಾಹೀನಂ ತು ಯದ್ ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಓಂ ತತ್ಸತ್. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.